ಕಾಲ ಸಮ ಎಲ್ಲರೂ ಅವರ ನಿನ್ನ ನಂಬಿನಿ ಬಿಡ ಬ್ಯಾಡು ಗುರುವರ ಬಯಸಿದಂತೆ ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದೆ. ಆದ್ರೆ ಮುಂದೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ. ಎಲ್ಲ ಹಳ್ಳಿಗೂ ವ್ಯವಸ್ಥೆ ಮಾಡಿಬಿಡು. ಅದೆಷ್ಟ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ತಗೋ ಕರಿಯ ತಗೋ. ಈ ಊರಿನಲ್ಲಿ ನಮ್ಮ ವಿರುದ್ಧ ಯಾವನಾದ್ರೂ ಪ್ರಚಾರ ಗಿಚಾರ ಮಾಡತಾನೇನು? ಹೌದು ಬಿಡ್ರಿ ಸಾಹೇಬ್ರ, ಈ ಊರಾಗ ನೀವ್ ವರ್ಚಸ ಬಾಳ ಐತೆ. ಬೇಕಲ್ಲ. ಆದ್ರ ಆ ಬಡ ಬಿಕಾರಿದಾನಲ್ರಿ ಬಸವರಾಜ ನಮ್ಮ ವಿರೋಧ ಪ್ರಚಾರ ಮಾಡಕತ್ತಾನ. ಕರಿಯ ಎಳೆದುಕೊಂಡು ಬಾ ಬಡ್ಡಿಯ ಮಗನ. ಸುಮ್ಮನೆ ಬಂದರೆ ಸರಿ, ಇಲ್ಲದಿದ್ದರೆ ತೋರಿಸಿಬಿಡು ಅವನಿಗೆ ಯಾಮಲೋಕದ ದಾರಿಯನ್ನು. ಬ್ಯಾಟಿ ಬಿತ್ತಂತೀರಿ ಅಪ್ಪ, ಒತ್ತೊಂಡ್ರೋದೊಳಗಾಗಿ ಅವನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾನ. ಬರೀ ಅನ್ನ ಉಣ್ಣಂಗಾಡ್ ಸ್ವಕ್ಕಿರ್ಬೇಕಾದ್ರ ಹಸಿ ಮಾಂಸ ತಿನ್ನೋರು ನಮ್ಗೆ ಇಟ್ಟಿರ್ಬೇಕ್ರಿ ಕೊಬ್ಬ. ವಿಷಕಂಠ ಪ್ರಚಾರಕ್ಕೆ ಹೋದವನು ಇನ್ನು ಯಾಕೆ ಬರಲಿಲ್ಲ? ಎಲ್ಲಿ ಕುಳಿತಿರಬಹುದು? ಬಹುಶಃ ಎಲ್ಲರೇ ತಳಗಿನ ಉಣ ಚಾದು ಕುಡ್ಕೊಂಡು ಕುಂತಿರಬಹುದು. ಏನ್ ಸಾಹೇಬ್ರಿ, ಏನೋ ವಿಚಾರ ಮಾಡಿದ್ದಂಗ ಕಾಣುತ್ತಿದೆ. ಅದಾನಲ್ರಿ ಆ ಬಡ ಬಿಸ್ಕಾರಿ ಬಸವರಾಜ ನಮ್ಮ ಸಾಹೇಬ್ರಿಗೆ ಹಂಗ ಹಿಂಗ ಬಾಯಿ ಬಂದಂಗ ಬೈಕ್ ಬಿಟ್ರಿ ಸಾವುಕಾರ. ಮಿಸ್ಟರ್ ವಿಷಕಂಠ, ನೀನೇನ್ ಮಾಡ್ತೀವ ನನಗೆ ಗೊತ್ತಿಲ್ಲ. ಯಾರು ನೀನನ್ನ? ಏನ್ ಮಾಡ್ತಿದ್ಯಾ? ನೀವೇನ್ ಮಾಡ್ತಿದ್ದೀರಾ? ಕೋಳಿ ಕೊದಂತೆ ಇಲ್ಲ, ನೀವೇನ್ ಕೊಯ್ದು ನರಿ ನಾಯಿಗಳಿಗೆ ಹಾಕಿಬಿಡಿ. ನೋಡಿ ಸಾಹೇಬ್ರೆ, ಅವಸರದಲ್ಲಿ ನಾವೇನಾದ್ರೂ ಮಾಡಲಿಕ್ಕೆ ಹೋದ್ರೆ ಆ ಕೇಸ್ ಕೊಡವು ನಮ್ಮ ಮೇಲೆ ಬರುತ್ತೆ. ಬೆಂಕಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಸುಟ್ಟುಕೊಂಡರೆ ಗಾಯ ಆಗೋದು ನಮ್ಮ ಕೈ. ಮಿಸ್ಟರ್ ವಿಷಕಂಠ, ಅವನೇನಾದ್ರೂ ನಮ್ಮ ವಿರುದ್ಧ ಪ್ರಚಾರ ಮಾಡಿ ನಮ್ಮ ಓಟನ್ನು ಪಡೆದು ವಿರೋಧ ಪಕ್ಷರು ಆರಿಸಿ ಬಂದಿದ್ಯಾದ್ರೆ ನಾನು ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದೇನೆ, ನಮ್ಮ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಆರಿಸ್ತಿರ್ತೇನೆ ಎಂದು. ಸೋಲು ಎಂಬುದೇ ಇಲ್ಲ. ಒಂದು ವೇಳೆ ಹಂಗಾದ್ರೂ ಯಾವ್ರ ಭದ್ರ ಅವನ ಅಡ್ಡ ಸೀರಿಯಲ್ ಅಂದ್ರೆ ನನ್ನ ಹೆಸರು ವಿಷಕಂಠ ಅಂತ ಕರಿಬೇಡ ಸಾವುಕಾರ್ರೆ. ಆಯ್ತು ನೋಡೋಣ. ಆಯ್ತಲ್ರಿ ಕೊಡ್ಲಿ. ಮಿಸ್ಟರ್ ವಿಷಕಂಠ, ನಾನೀಗ ಮುಂದಿನ ಊರಿಗೆ ಪ್ರಚಾರಕ್ಕೆಂದು ಹೋಗಿ ಬರುತ್ತೇನೆ. ನಾನು ಬರುವುದರೊಳಗೆ ಆ ಬಂಡ ಬಡ್ಡಿ ಮಗನ ಕರಿಸಿ ಎಚ್ಚರ ಕೊಡಿಗೆ. ನಾನಿನ್ನು ಬರ್ತೇನೆ. ಶಟಿ ಬಿಸಲ ಬಾಳ ಐತಿ, ಛತ್ರ ಹಿಡಿಲೇ ಮಗನ. ಅವನ ನಮ್ಮ ಅಪ್ಪಗನ ಹಿಡ್ದಿಲ್ಲ ಛತ್ರಿ. ಈ ಮಂಗ್ಯಾನ ಮಗಳ ಮುಕ್ಕಳಿ ಹರಕೊಂಡ ಮತ್ ನನಗ್ ಛತ್ರಿ ಹಿಡಿ ಅಂತಾನೆವ. ಬಸವರಾಜ, ಬಸವರಾಜ, ಯಾರು? ಓಹೋ, ನೀನು ಯಾರ ಮನೆಗೆ ಬೀಜ ಬಿತ್ತಲು ಈ ಮನೆಗೆ ಕಾಲಿಟ್ಟಿದ್ದೀಯಾ? ನನ್ನ ಮಿತ್ರ ಬಸವರಾಜ ಮನೇಲಿಲ್ಲವೇ? ಅವ್ರ ಹತ್ತಿರ ಸ್ವಲ್ಪ ಕೆಲಸವಿತ್ತು, ಅದಕ್ಕಾಗಿ ಬಂದಿದ್ದೆ. ಅನ್ನ ಹಾಕೋವನಿಗೆ ಕಣ್ಣು ಹಾಕೋನಿನಂತ ಪಾಪಿ ಹತ್ರ ನಮ್ಮ ಯಜಮಾನ್ರ ಕೆಲಸನ ನೋಡು.
ಬಂದ ಕೆಲಸ ಅದೇನು ಇದ್ರೂ ಮುಗಿಸ್ಕೊಂಡು ಬೇಗ ಇಲ್ಲಿಂದ ಕಾಲು ಕೀಳ್ಬೇಕು. ಇಲ್ಲವಾದ್ರೆ ನಿನಗೆ ಮೊನ್ನೆ ಸರಿಯಾಗಿ ತಕ್ಕ ಪಾಠ ಕಲಿಸಿದ್ದೇನೆ. ನಿನ್ನ ವಿಷಯ ಎಲ್ಲ ನಮ್ಮ ಯಜಮಾನ ಮುಂದೆ ಹೇಳಿಬಿಡ್ತೇನೆ, ಬಲು ಹುಷಾರ್. ಓ ಮಿತ್ರ ವಿಷಕಂಠ, ಯಾವಾಗ ಬಂದ್ಯೋ? ನಿಂತ್ಕೊಂಡೆ ಮಾತಾಡತ್ತಿಯಲ್ಲ. ಗೀತಾ, ಬಾಳ ದಿವಸ ಆದ್ಮೇಲೆ ನಮ್ಮ ವಿಷಕಂಠ ನಮ್ಮ ಮನೆಗೆ ಬಂದಿದ್ದಾನ. ಬಿಸಿ ಬಿಸಿ ಆದ ಕಾಫಿ ಕೊಡಬಾರ್ದೇನೆ ಇವಾಗ? ನೋಡ್ರಿ ಗೀತಾ, ಸುಮ್ಮನೆ ನಿಂತಿದೆಯಲ್ಲ, ಒಳಗೆ ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ ಹೋಗ. ನೋಡಿ, ಪರಿಚಯ ಇಲ್ಲದವರ ಮನೆಗೆ ಈ ರೀತಿ ಕರೆಸಿಕೊಳ್ಳೋದು ಸರಿಯಲ್ಲ ರೀ. ಯಾರು ಇಲ್ಲದ ಸಮಯದಲ್ಲಿ ಕಾಮದಹನ ತೀರ್ಸ್ಕೊಳ್ಳೋ ಬರ್ತಾರೆ ಈ ಬಂಡ ಗಂಡಸರು. ನೀವುಗೆ ಎಷ್ಟು ಹೇಳಿದ್ರು ಯಾರನ್ನು ನೀವು ನಂಬೋದೇ ಇಲ್ಲ. ಹಾಗೆಳೆಯ, ಬಂದ ವಿಷಯ? ಮಿತ್ರ, ಬಹಳ ದಿನಗಳಾದವು ನಿನಗೆ ಭೇಟಿಯಾಗಿ, ಅದಕ್ಕಾಗಿ ಭೇಟಿಯಾಗಲು ಬಂದಿದ್ದೆ. ಹಾ ಮಿತ್ರ, ಈಗ ನೀನು ರೈತ ಸಂಘದ ಅಧ್ಯಕ್ಷನಂತೆ. ಹೌದು, ವಿಷಯವನ್ನೇ ತಿಳಿಸಲಿಲ್ಲ. ನಾನು ಕೂಡ ಪ್ರಜಾವಾಣಿ ಪೇಪರ್ನಲ್ಲಿ ಓದಿ ನನಗೆ ತುಂಬಾ ಸಂತೋಷವಾಯಿತು. ಹೌದು ಮಿಸ್ಟರ್ ವಿಷಕಂಠ, ಬರಗಾಲದಿಂದ ರೈತರ ಬಾಳು ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಊರಿಂದ ಊರಿಗೆ ಕೂಲಿ ಮಾಡೋ ಪರಿಸ್ಥಿತಿ ಬಂದೈತಿ ನಮ್ಮ ಊರ ಜನರದು. ಅದಕ್ಕಾಗಿ ನಮ್ಮ ರೈತ ಸಂಘದವರು ಬೇರೆ ಪಕ್ಷದವರಿಗೆ ವೋಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿದೇವ. ಮಿತ್ರ ಬಸವರಾಜ, ನಿನಗೊಂದು ವಿಷಯ ಹೇಳುತ್ತೇನೆ. ನೀನು ತಪ್ಪು ತಿಳಿದುಕೊಳ್ಳಲು ಅಂದ್ರೆ ಮಾತ್ರ ಆ ವಿಷಯ ನಿನಗೆ ಹೇಳುತ್ತೇನೆ. ಏನು ಹೇಳು ಗೆಳೆಯ? ಒಳ್ಳೆಯದಾಗೋದಿದ್ರೆ ನೋಡೋಣ. ಅದು ಈ ನಮ್ಮ ಊರಿನ ಜನರಿಗೆ ಒಳ್ಳೆಯದಾಗೋದಿದ್ರೆ ಮಾತ್ರ. ಊರವರ ಚಿಂತೆ ಮಾಡಿ. ನಮಸ್ಕಾರ, ನಾನು ಅಶ್ವಿನಿ ಹುಬ್ಳಿ. ಸೊ ವಿಷಯ ಏನಂದ್ರೆ, ನಾಳೆ ಮಾರ್ಚ್ 6ಕ್ಕೆ ನಮ್ಮ ಸಿನಿಮಾ ರಿಲೀಸ್. ಸೊ ಎಲ್ಲರೂ ಬಂದು ನೋಡ್ರಿ, ನಮ್ಮ ಸಿನಿಮಾ ಹೆಂಗೈತೆ ಅಂತ ರಿವ್ಯೂ ಕೊಡ್ರಿ. ಸೊ ನಮ್ಮ ಸಿನಿಮಾದ ಹೀರೋ ನಮ್ಮ ಜೊತೆ ಇದ್ದಾರೆ, ಅವರೇ ಹೇಳ್ತಾರೆ ಕೇಳಿ. ಅರ್ಥವಾಗಲಿಲ್ಲ ಗೆಳೆಯ. ಪ್ರತಿ ಸಲ ಆರಿಸಿ ತಂದಂತೆ ಇದೂ ಸಲ ನಮ್ಮ ಕಾಯಂಗರಾಯರನ್ನು ಆರಿಸ್ತಿರ್ಬೇಕಂತ ವಿಚಾರ ಮಾಡಿದ್ದೇವೆ. ನೀನು ಅವರ ವಿರುದ್ಧ ಪ್ರಚಾರ ಮಾಡುತ್ತೀಯ ಎಂದು ನನಗೆ ತಿಳಿದು ಬಂದಿದೆ. ನೋಡು ಮಿತ್ರ, ನಿನಗೆ ಬೇಕಾದ್ರೆ ಸಾಕಷ್ಟು ಹಣವನ್ನು ಕೊಡುತ್ತೇನೆ. ನಿನ್ನ ಪಾಡಿಗೆ ನೀನು ಇದ್ದು ಬಿಡು. ಹೆಬ್ಬುಲೆ ಮುಂದೆ ನೀನೇಕೆ ಹೋಗುತ್ತೀಯ? ನರ ಭಕ್ಷಕರಂತೆ ಹೀರಿ ಬಿಡುತ್ತೀಯ ರಕ್ತ. ಈಗೋ ಸಮಾಚಾರ ಅಂದರೆ ನಾನು ಆ ನಿಮ್ಮ MLA ಕಾಳಿಂಗರಾಯನ ಪರವಾಗಿ ಪ್ರಚಾರ ಮಾಡಬೇಕು. ಸೊ ವಿಷಯ ಒಂದು ವೇಳೆ ಮಾಡೋದಿಲ್ಲ ಅಂದ್ರೆ ಏನ್ ಮಾಡೋರಂದರೆ ಅದರ ಪರಿಣಾಮ ನೀನೇ ಎದುರಿಸಬೇಕಾಗುತ್ತದೆ. ನೋಡು ಮಿಸ್ಟರ್ ವಿಷಕಂಠ, ನೀನು ನನ್ನ ಗೆಳೆಯ ಅಂತ ಸುಮ್ಮನೆ ಬಿಡಾಕತ್ತಿದ್ದೇನ. ಈ ವಿಷಯವನ್ನ ಬೇರೆ ಯಾವನಾದ್ರೂ ಮಾತನಾಡಿದರ ಆ ವಿಷಯವನ್ನೇ ಬೇರೆ ಇತ್ತು. ಸತತವಾಗಿ 10 ವರ್ಷಗಳಿಂದ MLA ಆಗಿ ಒಂದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಅವನು. ನಾಚಿಕೆ ಆಗೋದಿಲ್ಲವೇ ಆ ಕಾಳಿಂಗರಾಯನಿಗೆ? ಸರ್ಕಾರವನ್ನ ಕೊಳ್ಳೆ ಹೊಡೆಯಲು ಅಣ್ಣ ತಮ್ಮ ಹೆಂಡತಿ ಹೆಸರ ಮ್ಯಾಗ ಗುತ್ತಿಗೆ ಕೆಲಸ ಪಡೆದು ಒಂದು ಕೆಲಸನೂ ಮಾಡ್ದ. ಕೊಟ್ಟಿ ಕಾಗದ ಪತ್ರವನ್ನು ಸೃಷ್ಟಿಸಿ ಸರ್ಕಾರದಿಂದ ಬಂದ ದುಡ್ಡನ್ನೆಲ್ಲ ನುಂಗಿ ನೀರು ಕುಡಿದು ಮೆರೆಯುತ್ತಿರುವನಿಗೆ ಈ ಸಲ ಮತ ಹಾಕೋದಿಲ್ಲ ಅಂತ ನಿರ್ಧಾರ ಮಾಡಿದೇವ. ಮಿತ್ರ, ಸ್ವಲ್ಪ ವಿಚಾರ ಮಾಡ. ಕೊಳ್ಳೆ ಹೊಡೆದ ಅಂತ ಹೇಳ್ತಿಯಲ್ಲ, ಇದೆಲ್ಲ ಊರ್ ತುಂಬು ಕೆಲಸ ಮಾಡಿದವ್ರು ಯಾರ? ಈ CC ಹಾಕಿದವ್ರು ಯಾರ? ನಮ್ಮ MLA ಸಾಹೇಬ್ರ. ಅದನ್ನು ಮರಿಬೇಡ ಮಿತ್ರ. ಮಿತ್ರ ಅದೇ ಎಂದು ನಿನಗೆ ಸಲಹೆ ಕೊಡುತ್ತೇನೆ. ಅದನ್ನು ನೀನು ತಿಳ್ಕೊ ಮಿತ್ರ, ನೀನು ತಿಳ್ಕೊ. ನೋಡು ಮಿಸ್ಟರ್ ವಿಜಯಕಂಠ, ನೀವು ಕೊಡ್ತಾ ಇರೋ ಭಾಗ್ಯಲಕ್ಷ್ಮಿ ಒಳ್ಳೆಯ ರೀತಿಯಿಂದ ಬರೋದಿಲ್ಲ. ಅನ್ಯಾಯವಾಗಿ ಬಂದದ್ದು ಅನ್ಯಾಯವಾಗಿ ಹೋಗ್ತೈತಿ. ಏನಿದ್ರು ನಿಮ್ಮಂತ ಲಂಚಕೋರರಿಗೆ ಮಾತ್ರ ಅನ್ವಯಿಸುತ್ತೆ. ಮಿತ್ರ, ಗೆಳೆಯನಂದು ಹೇಳುತ್ತೇನೆ, ಬೆಂಕಿಯನ್ನು ಕೈಲಿ ಹಿಡಿದುಕೊಂಡ್ರೆ ಸುಟ್ಕೊಂಡು ಗಾಯ ಆಗುವುದು ನಿಂದ ಕೈ. ಕಾಳಿಂಗರಾಯರ ವಿರುದ್ಧ ಪ್ರಚಾರ ಮಾಡಿದರೆ ಅದರ ಪ್ರತಿಫಲ ನೀನೇ ಅನುಭವಿಸಬೇಕಾಗುತ್ತದೆ. ಎಚ್ಚರ. ನೋಡು ಮಿಸ್ಟರ್ ವಿಷಕಂಠ, ನಿಮ್ಮಂತ ತಲೆ ಹಿಡುಕರ ಗೆಳೆತನ ಮಾಡಿದ್ರ ನಾವು ಕೂಡ ತಲೆ ಹಿಡಬೇಕಾಗತೈತಿ. ಬಂದ ಕೆಲಸ ಆಯ್ತಲ್ಲ, ತಾವಿನ್ನು ಹಾದಿ ಹಿಡಿದು ಹೋಗಬಹುದು. ಗೆಳೆಯ, ನಾನಿನ್ನು ಬರುತ್ತೇನೆ. ಗೆಳೆಯ, ನಿನಗೆ ಗೆಳೆಯ ಅಂದ ಸಲಹೆ ಕಡಲು ಹೋದರೆ ಬಾಯಿ ಬಂದಂಗೆ ಹೋದಿರ್ತಿಯಲ್ಲ ಮಗನ. ಹಣ ಅಂದ್ರ ಸತ್ತು ಕುಣಿಯಾಗಿನ ಹಣ ಸಕಾಣ ಬಂದ ಇಲ್ಲಿ ಆಲ್ತ ಬಾಯಿ ಬಿಡ್ತೈತೆ. ನೀ ಎಷ್ಟು ನಿಯತ್ತದೇನಂದ್ರು
ಹಣದ ಮುಂದ ನಿನ್ನ ಏನು ಆಟ ಆಡಲ್ಲ ತಮ್ಮ. ತಿಳ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ತಿಳ್ಕೊಂಡು ನೋಡ. ಸಾಕಷ್ಟು ಜನ ಹಣ ಅಂದ್ರ ಹಳ್ಳ ಹೊಳಿ ಅಂತ ಲೆಕ್ಕ ಹಾಕ್ತಿರ್ತಾರ, ವಿಚಾರ ಮಾಡ. ಹೋಗಲೇ ಹೋಗು. ಲಂಚ ತಿಂದು ಬದುಕುವ ಜಾತಿ ನಿಮ್ಮದಲೇ. ಬೆವರು ಸುರಿದು ದುಡಿದು ಜಾತಿ ನಮ್ಮದು. ನಿಮ್ಮಂತ ಲುಚ್ಚಗಳು ಬಹಳ ಮಂದಿ ನೋಡಿದಾನೆ. ಹೋಗಲೇ. ಹೌದು ರೀ, ರೈತ ಈ ಜಗದ ಕಣ್ಣು. ರೈತ ನಕ್ಕರೆ ಈ ಜಗವೆಲ್ಲ ನಗೋದು. ನಿಮ್ಮ ವಿಚಾರ ಚಲೋನ ಇದೆ ರೀ. ಹೌದು ಗೀತಾ, ನಿನ್ನಂತೆ ಎಲ್ಲ ಹೆಣ್ಣು ಮಕ್ಕಳು ತಿಳುವಳಿಕೆಯಿಂದ ಈ ಸಮಾಜದಲ್ಲಿ ತಿಳುವಳಿಕೆಯಿಂದ ನಡೆದಿದ್ದೆ. ಆದರೆ ಈ ಸಮಾಜದಲ್ಲಿರುವ ದುಷ್ಟ ನಡವಳಿಕೆಗಳಾದ ವರದಕ್ಷಿಣೆ, ಲಂಚ ತಾನಾಗೆ ಮಾಯಾಗಿ ಹೋಗ್ತೈತಿ ಗೀತಾ. ಹೌದು ರೀ, ನಿಮ್ದು ಏನು ಕೆಲಸ ಇದೆಯೋ ಅದನ್ನ ಬೇಗ ಮುಗಿಸ್ಕೊಂಡು ಬಂದ್ಬಿಡ್ರಿ. ನಾನು ಬಿಸಿ ಬಿಸಿಯಾದ ಅಡಿಗೆ ಮಾಡ್ತೇನೆ. ಕೆಲಸ ಮುಗಿದ ನಂತರ ಊಟ ಮಾಡಿರಂತೆ. ಗೀತಾ, ಇವತ್ತು ನಮ್ಮ ಖಾನಾಪುರದಾಗ ರೈತರ ಸಭೆಯನ್ನ ಕರೆದಾರ. ಅದಕ್ಕೆ ನಮ್ಮ ರೈತ ಪ್ರತಿನಿಧಿಯನ್ನ ಆರಿಸಿ ತಂದ್ರ ಈ ಭಾಗದ ರೈತರ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ. ಹೌದ್ರಿ, ನೀವು ಹೇಳುವ ಮಾತು ಸತ್ಯವಾಗಿದೆ. ಬನ್ರಿ, ಹಾಗಾದ್ರೆ ಇದೇ ಸಮಯದಲ್ಲಿ ಊಟ ಮಾಡಿರಂತೆ. ಆಯ್ತಾ ಗೀತಾ, ಒಂದು ಇಂಪಾದ ಗೀತೆಯನ್ನು ಹಾಡ ನನಗೆ ಗೀತಾ. ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗ್ಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಸಿರಿ ಹಾಡುವಾಗ ಬದುಕು ಸ್ವರ್ಗವೇ.
ಕಾಶ್ಮೀರದಲ್ಲಿ ಥಂಡಿ ಜಾಸ್ತಿ. ಈ ಬ್ರಹ್ಮದ ದೇವ ತರುಣ ನಾಟ್ಯ ಸಂಘದ ಹುಡುಗರಿಗೆ ತಿಂಡಿ ಜಾಸ್ತಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಮಾಡಬಾರ್ದ್ರಿ ಅಪ್ಪ, ಒಟ್ಟ ಮಾಡಬಾರ್ದ. ಏನು ಮಾಡ್ರು ಈ ಪ್ರೀತಿ ಅನ್ನೋದ ಒಟ್ಟ ಮಾಡಬಾರ್ದಾರ. ಅವನವನ ಹರಿಯದ ವಯಸ್ಸು 20 ಎಲ್ಲಿ ಕೇಳ್ತೈತ್ರಿ. ಆರಾಮ್ ಮಕ್ಕೊಂಡಿದ್ದಿ ಮಾಡ್ಬೇಕಂದ್ರ ಅರ್ಧ ಕೈ ಕೊಟ್ಟು ಹೋದ ನಿಂಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವನವನ ಹುಡುಗಿ ತಂದಿ ಶೆಟ್ಟಿ ಅವಂಗ ನೋಡ್ರ ಮದುವೆ ಚಿಡ್ದೈತೆ. ಅವಂಗ ಒಂದ ಹಳಿ ಮುದುಕಿ ಫೋಟೋ ತೋರಿಸ ಅವನ ಮಳ್ಳ ಮಾಡ್ಯ ಅವನ ಮಗಳನ್ನ ನಾ ಹಾರಿಸ್ಕೊಂಡು ಹೋಗದಿಕ್ಕ ನನ್ನ ಹೆಸರ ಫೋಟೋಗ್ರಾಫರ್ ನಿಂಗನ ಅಲ್ಲಿ ನೋಡ್ರಿ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು, ನಮ್ಮ ಕಾಲೇಜ್ ನಮ್ಮ ನಾಟಕ ಭಕ್ತಿಯಿಂದ ಮುಟ್ಟ ಬ್ಯಾಡ ಮೂಡ ಬರ್ತೈತಿ ಓಹೋ ಫೋಟೋಗ್ರಾಫರ್ ನಿಂಗಾನೇನ? ನಾನು ನಿನ್ನ ಕಡೆನೇ ಹೊಂಟಿದ್ ನೋಡಪ್ಪ.
ನೀ ಇಲ್ಲೇ ಸಿಕ್ಕೆ ಬಾಳ ಒಳ್ಳೆ ಕೆಲಸ ಆತ್ ನೋಡ ತಮ್ಮ. ಅಲ್ರಿ ಶೆಟ್ರ ನಿಮ್ ಕಡೆ ನನ್ನ ಕಡೆ ಏನು ಕೆಲಸ? ಅದರು ತಮ್ಮ ಮಾನ್ಯ ನಾನು ಹಿಂಗ್ ಹೇಳಿದ್ನ ನನಗೆ ಕೆಲಸ ಮಾಡ ಅಂತೇಳಿ ಏನು ಮಾಡಿದೆ? ಅದರ ಒಂದ್ ಹುಡುಗಿ ನೋಡಿ ನನಗ್ ಮದ್ವಿ ಮಾಡಂತ ಹೇಳಿದ್ನಲ್ಲೋ ತಮ್ಮ ನಿಂಗನ. ಶೆಟ್ರ 6 ಹುಡುಗಿಯರ 3 ಅಂಟಿ ಫೋಟೋ 3 ಗಾಡಿ ಪರಿಸ್ಥಿತಿ ನೋಡ್ರಿ ನೀವು ಒಂದಕ್ಕೆ ಅದು ನೋಡಿ ನನ್ನ ಕಡೆ ಕೊಡ ಫೋಟೋ ನೋಡ್ತೀನಿ. ಅಲ್ಲ ಇವನ ಎಲ್ಲಿ ಹೋದಿವ ನಿಂಗನ? पंडित जी मेरा ಏ हाथ देख ಮಗನ, के बताओ ना क्या ಕೈ ಬೇಡ. ಅಲ್ಲ ನಿಮ್ಮ ಅಪ್ಪನ ಇಲ್ಲೇ ಇರುವಾಗ ಈ ನಮ್ಮನೆ ಬಿಡ್ಕೊಂಡು ನಿಲ್ಲೋದು ನಿನಗೆ ಸರಿ ಆಗ್ತೈತೆ? ನಮಸ್ತೆ, ನಾನು ಸುನೀತಾ ಅಂತ ಹೇಳಿ ಹೊಸಕೆರೆಯಲ್ಲಿ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ನೀ ಯಾರ ಫೋಟೋ ನೋಡಕತ್ತಿ? ಅಯ್ಯೋ ಯಾಕವ ನಿನಗೆ ತ್ರಾಸ ಆಗೈತೆ? ಯಪ್ಪ ಈ ಫೋಟೋ ನಿಂದ ಯಾವಾಗ ತೆಗದಾನು ವಾಯು ಮಂಗ್ಯಾನ ಮಗ? ಎಲ್ಲಿ ತೆಗದಾನಿವ? ಮೊನ್ನೆ ಕಾಂಗ್ರೆಸ್ನಲ್ಲಿ ಶಕ್ತಿ ಉಳಿದಿಲ್ಲ ಇನ್ನು ಏನ್ ಹೊಡೆದಾನವ ಅದ? ಫೋಟೋ ಒಮ್ಮೆ ತೆಗ್ದ ಅಂದಿದ್ದು. ನಾ ಏನೋ ತಿಳಿದಿದ್ದೀನಿ ಅವ್ವ. ಮೊದಲ ನಮ್ಮ ಊರಾಗ ಮಂದಿ ಬಾಳ ಹುಡುಗರ ಸುಮಾರು ಬಾಳ ಐತೆ ಅಂತ ಹೇಳಿದ ನೋಡಪ್ಪ, ನೀ ಏನಾರ ಮಾಡೋ ನನಗೇನು ಗೊತ್ತಿಲ್ಲ. ನಾನ್ ನಿಂಗೆ ಮಾವನ ಮದ್ವೆ ಆಗಕ್ಕೆ ಅಂದ್ರ ಆಗಕ್ಕೆ. ಹೌದ್ ನೋಡ್ರಿ ಶೆಟ್ರ, ನಾನ ನಿಮ್ಗೆ ಕೇಳ್ಬೇಕಂತ ಮಾಡಿ ನಿಮ್ ಮಗಳು ಹೇಳ ಬಾಳ ಚಲೋ ಮಾಡಿದ್ರಿ. ಬೇಡ ಮಗನ, ನನ್ನ ಮಗಳದ ಕೈ ಬಿಡು ಮೊದಲ. ಇನ್ನ ಕೈಯೇ ಹಿಡ್ದಿಲ್ಲ. ಸ್ವಲ್ಪ ಹೆಣ್ಣಿನ ವಾಸನೆ ಸಿಕ್ಕ್ರ ಸಾಕ. ಹೇಸಿಗೆ ಮಾಡೋ ಜಾಗದ ಸದಾಗ ಹಾಸಿಗೆ ಹಾಸುವ ಮಕ್ಕಳವ್ರ ಹಂಗಲ್ಲ. ಅಲ್ಲ ಯಪ್ಪ, ಅಲ್ಲ ಅವ ಚಲೋ ಅದಾನಂತ ನಾ ಹೇಳಕತ್ತೀನಿ. ಅವಂಗ ಕೊಟ್ಟು ಮದ್ವಿ ಮಾಡು ಅಂತ ಹೇಳಕತ್ತೀನಿ. ಮದ್ವಿ ಮಾಡೋ ಯಪ್ಪ, ನೀ ಜಲ್ದಿ ಮದ್ವಿ ಮಾಡಿದೆ ಅಂತ ತಿಳ್ಕೊ. ಫಸ್ಟ್ ಕ್ಲಾಸ್ ಒಂದು ಹೆಣ್ಣು ಹಡ್ದು ಕೊಡ್ತೀನಿ ಅಂತ ನೀನು ಮದ್ವಿ ಮಾಡ್ಕೊಂಡು ಅವನವ್ನು ಹೋಗಕತ್ಬಿಡ. ನೀನು ನೋಡಿ ಏನವ ನಮ್ಮ ಮದ್ವಿ? ನೀನ್ ನೋಡಿಲ್ ಬಿಡಪ್ಪ. ಅಲ್ಲಯ್ಯಪ್ಪ, ನಿನ್ನ ಮದುವೆ ಸುದ್ದಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇನ? ಎಲ್ಲ ಗೊತ್ತೈತಪ್ಪ ನನಗೆ ಮದುವೆ ಸುದ್ದಿ. ಅಲ್ಲ ನಿನ್ನ ಮದುವೆ ಇದ್ದಾಗ ನೀ ಹಿಂಗ ಮಾಡಿ ಅಂತಲ, ಹೌದಾ? ಅವಾಗ ನೀನ ಹುಟ್ರಿಕೆಲ್ಲ ನೀನವನ ನಾ ಹುಟ್ರಿಕಿಲ್ಲ ಅಂದ್ರ ನಮ್ಮ ಅವ್ ನನಗೆಲ್ಲ ಹೇಳೇ ಸತ್ತಾಳೋ ಯಪ್ಪ. ಆಯ್ಕೆ ಹಂಗ ಇದ್ಲು, ಹಂಗ ಇದ್ಲಲ್ಲ. ಬಿಡು ಮಾವ, ಹಳೆ ಬೇಡ. ಆಮೇಲೆ ಅಳಕತ್ತಾನ, ಹಾಲಕಿಸದಾನ ಅಳಾಕತ್ತಾನ ಅವ ರಮ್ಮಸಟ್ ನಿಮ್ಮ ಅಪ್ಪನ. ಇಲ್ಲಪ್ಪ, ಅಳ್ಬೇಡ ಅಳ್ಬೇಡಪ್ಪ. ನೀ ಜಲ್ದಿ ಈ ನಿಂಗೇನ್ ಕೊಡೋ ಮದ್ವಿ ಮಾಡ. ತಮ್ಮ ನಿಂಗಾನ, ನಿನಗ ನನ್ನ ಮಗಳು ಬೇಕಂದ್ರ ನೀ ಎಲ್ಲರ ನನಗೊಂದ್ ಹೆಣ್ ನೋಡ ಮದ್ವಿ ಮಾಡ. ನನಗ್ ಮದ್ವಿ ಮಾಡಿದೆ ಅಂದ್ರ ಈ ನನ್ನ ಮಗಳ ನಿನಗ. ಹಂಗೆಲ್ಲ ದೂರ ಬರ್ ಹೊಳಗಕ್ ಹೋಗ್ಬೇಡ. ನೀವು ಕೂಡ ಮದ್ವಿ ಮಾಡ. ಈ ನಿಂಗ ಮಾವನ್ ಕೂಡ ನೀ ಮದ್ವಿ ಮಾಡಿದೆ ಅಂದ್ರೆ ಹೆಣ್ ಹತ್ತು ಹಡ್ದು ಕೊಡ್ತೇನಂತ. ನೀ ನನಗ್ ಹಡ್ದು ಕೊಡೋದ್ರೊಳಗಾಗೆ ನಾ ಶಿವನ ಪಾದ ಸೇರಿ ಬಿಟ್ಟಿರ್ತಾನ. ನಾವ ಅಲ್ಲೇ ಕಳಿಸ್ತವ. ಏನ್ ನಿಂಗೆ ತಮ್ಮ ನಿಂಗಾನ, ವಯಸ್ಸು ಸಣ್ಣದಾದ್ರು ವಿಚಾರ ದೊಡ್ಡದು ಮಾಡ್ತೀನಿ ನೋಡ್ನಿ. ಬ್ಯಾಸರಾಗೈತೇನ? ಗಜಮ ಬೇಡ, ಭಜನ ಓನ್ಲಿ ಈಗ. ಅಲ್ಲೇಪ್ಪ, ಹಂಗೆಲ್ಲ ತಪ್ಪು ತಿಳ್ಕೊಬೇಡಪ್ಪ. ನೀ ಎಲ್ಲ ಜಾರ್ ಕಡ್ತ ನಾನು ಮದುವೆ ಮಾಡ್ಲಿಲ್ಲ ಅಂದ್ರ ನೀವ್ ಯಾಕಿಬ್ರು ಜಗಳಾಡಕತ್ತಿರ್ಲಿ. ಹಿಂಗ ಜಗಳಾಡ್ಕೊತ ಕುಂತ್ರಿ ನಾ ಮೂರನೇದವ್ನು ಓಡಿಸ್ಕೊಂಡು ಮದುವೆ ಹಾಕಿ ನೋಡು. ಮತ್ತೆ ಈಗ ಹೋಗಿ ಹೆಂಗೀಗ ಮಾವ? ಓ ಮಾವ. ಯಪ್ಪ ಮಾವ ಹೇಳು ನಿಂಗಾನ. ಮಾವ ಅಂತಾವ್ ನಿನಗ? ಮಾವ ಯಾಕಡೆಂದ್ರ ನೀವು ಮಗನ ಮಾವ. ನನ್ನ ಮಗಳಿಗೆ ಏನಿ ಇನ್ನ ತಾಳಿನ ಕಟ್ಟಿಲ್ಲ. ನಾ ಇವಾಗ ಅಕ್ಕನು ಮಗನ ನಿನಗ ನಾ ಮಾವ ಅಂತ ಮಾವ. ಈಗ ಜೇಗಿ ಕಟ್ಟೇ ಬಿಡ್ತೇನ್ರಿ. ಬೇಡ ಮಗನ, ನನ್ನ ಮಗಳ ಕೈ ಬೇಡ. ಅಲ್ರಿ ಶೆಟ್ರ, ನಮ್ಮಂತ ಹರಿಯದ ವಯಸ್ಸದ ಹುಡುಗರಿಗೆನ ಹುಡುಗಿ ಸಿಗುವಲ್ವ. ಇನ್ ನಿಮ್ಮಂತ ಮುದುಕರಿಗೆ ಸಿಗೋದ ಎಷ್ಟ ಕಷ್ಟ ರೀ.
ಅದಕ್ಕೆ ಹೇಳಕತ್ತ ನಾನು ಬೇಡ ಸಿಗುದು ಎಲ್ಲಿ ಹೆಣ್ಣು ಹುಡುಕಾಡೋದು ಬೇಡ ನಾನು ಹಾಡೋದು ಕೊಡ್ತೇನೆ ಜಲ್ದಿ ಮದುವೆ ಮಾಡು ಮುದೋಡ್ಯಾ ಹಳೆ ಮುದೋಡ್ಯಾ ಅಂತ ಅಟ್ಟ ಮಾಡ್ರಿ ಶೆಟ್ರ ನಾವು ಒಂದು ವರ್ಷ ತುಂಬಿದ್ರಾಗ ಹಡದು ಕೊಡ್ತಾವ ನಿಮಗೆ ಎಷ್ಟು ಬೇಕಾದ್ ಶಾರ್ಟ್ ಹೊಡ್ಕೊಂತ ಹೋಗ್ಬಿಡೋಕ್ರಿ. ಅಲ್ಲೋ ನಿಂಗಣ್ಣ ನೀವ ಒಂದು ಹುಡುಗಿ ನೋಡಿ ನನಗೆ ಮದುವೆ ಮಾಡಿದೆ ಅಂದ್ರೆ ನನ್ನ ಮಗಳನ್ನ ನಿನಗೆ ಕೊಡ್ತೇನ. ನೀ ನನ್ನ ಮಗಳ ಕರ್ಕೊಂಡ ಚಲೋ ತಮ್ಮಿಗೆ ಸಂಸಾರ ಮಾಡ್ಯ ಚಲೋ ತಮಗೆ ಸಂಸಾರ ಮಾಡ್ಕೊಂತ ಹೋಗ್ಬಿಡೋಂಕ ನಾನು ಚಲೋ ತಮಗೆ ಸಂಸಾರ ಮಾಡ್ಕೊಂತ ಹೋಗ್ಬಿಡ್ತೇನಂತ. ಅಯ್ಯೋ ಚಲೋ ತಂಗ ಸಂಸಾರ ಮಾಡ್ಕೊತ ಆಯ್ತಪ್ಪ ಭಾಳ ಪ್ರೀತಿ ನನ್ನ ಮೇಲೆ. ಆಯ್ತು ನಡಿಪ್ಪ ನೀ ಮದುವೆ ಮಾಡಕಂತ ನಾವು ಬರ್ತೀವಿ ಆಮೇಲೆ. ಟಾಟಾ ಬಾಯ್ 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 ಅಂತ ಅವ್ನು ಬಟ್ ಅಲ್ಲೇ ನಿಲ್ಬೇಡ ನೀನು ನಾ ಬಾಯ್ 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 ಅಂತ ನಡಿ ಮನೆ ನಡಿ ನಾ ಬರ್ತೀನಿ ನೋಡಿಪ್ಪ. ದೌಡ್ ಬಾರವ ಮಗಳ ಜಲ್ದಿ ಬರ್ತೀನಿಪ್ಪ. ಮೊದ್ಲ ಹುಡುಗರು ಸುಮಾರು ಅದಾರ ಇಬ್ಬನ್ ನೋಡ್ರ ಬೆಳಕತ್ತೈತೆ ಕಾಣವಲ್ರಿ ಯಾರು ಅವ್ರು ನೋಡ್ರ ಮುಂದಾರ ಕುಂತಾರ ದೌಡ್ನ ಬಾ ನೋಡ ನಡಿಪ್ಪ ಹಂಗಾದ್ರ. ಯಾಕೆ ಬಂಗಾರಿ ನಿನಗ ಇಷ್ಟ ಆಗಲ್ಲ. ನನ್ನ ಬಾಯಾಗ ಚಪ್ಪಲ್ ಇಡ್ತಿ ನಿನ್ನ ಬಾಯಾಗ ನಾನು ಎರಡು ಹಣ ಅಷ್ಟಿದೆ. ಹಣ ಅಷ್ಟು एक बार धोखा खा चुका हूँ, दोबारा नहीं खाऊंगा. पहचाना मुझे? ಕಾಲ್ ಮಾಡು ನನ್ನ ಬಂಗಾರ, ಫುಲ್ ಮಜಾ ಕೊಡ್ತೀನಿ. ಕಾಲ್ ಮಾಡು ನನ್ನ ಬಂಗಾರ, ಫುಲ್ ಮಜಾ ಕೊಡ್ತೀನಿ. ನೀನ್ ರಿಪ್ಲೈ ಮಾಡಿ ಲೇ ಮಗ, 35 ವರ್ಷ ಆಯ್ತು, ಇನ್ನು ಬ್ಯಾಚುಲರ್ ಆಗೇ ಇದೆಯಲ್ಲ, ನಿನ್ ಜೊತೆಗಿರೋ